ಕೆಲವು ದಿನಗಳ ಹಿಂದೆ 5-6 ದಿನಗಳ ಹಿಂದೆ ಒಬ್ಬ ಶ್ರೀಮಂತನ ಮಗ ಶಿವಂ ಮಿಶ್ರಾ ಯುಪಿದ ಕಾನ್ಪುರ್ ನಗರದಲ್ಲಿ ಒಂದು ಘಟನೆಯ ಕಾರಣ. ಈ ಘಟನೆ ನಮ್ಮ ದೇಶದ ಮತ್ತು ರಿಪಬ್ಲಿಕ್ ಆಫ್ ಇಂಡಿಯಾದ ಸರ್ಕಾರದ ನಿಜವಾದ ವಾಸ್ತವವನ್ನು ತೋರಿಸುತ್ತೆ. ಎಷ್ಟೇ ಕಹಿ ಮತ್ತು ನುಂಗಲು ಅಸಾಧ್ಯವಿದ್ರೂ ಇದು ಸತ್ಯ. ವಾಸ್ತವದಲ್ಲಿರುವ ನಿಜವಾದ ಪರಿಸ್ಥಿತಿಗೆ ನಮ್ಮ ಕಣ್ಣುಗಳಿಗೆ ತೆಗೆಯುತ್ತದೆ. ಇತ್ತೀಚೆಗೆ ನಡೆದ ಕಾನ್ಪುರ್ ಘಟನೆ ಈ ದೇಶದ ಸರ್ಕಾರದ ದೌರ್ಬಲ್ಯ ಸ್ಥಿತಿ, ಕಾನೂನು ಮತ್ತು ನ್ಯಾಯದ ದುಷ್ಟ ಸ್ಥಿತಿ ಮತ್ತು ಎಲ್ಲಿ ಈ ದೇಶದ ನಿಜವಾದ ಶಕ್ತಿ ಇದೆ ಅಂತ ಸ್ಪಷ್ಟವಾಗಿ ತೋರಿಸುತ್ತೆ. ಸ್ನೇಹಿತರು, ಈಗ ಸ್ಪಷ್ಟವಾಗಿ ನಾವು ಜನಸಾಮಾನ್ಯರಿಗೆ ಸಾಕ್ಷಿ ಇದೆ ಈ ಸರ್ಕಾರ ಯಾರಿಗೆ ಕೆಲಸ ಮಾಡುತ್ತೆ ಅಂತ ನಮ್ಗೆ ಅರ್ಥವಾಯಿತು. ಸರ್ಕಾರ ಯಾವ ಗುಂಪು ಅವರ ಬಲೆಗೋಸ್ಕರ ಕೆಲಸ ಮಾಡುತ್ತೆ ಅಂತ ಈಗ ಯಾವ ಗೊಂದಲದಲ್ಲಿಲ್ಲ. ಸ್ನೇಹಿತರು, ನಮ್ಮ ದ್ರೋಹಿಯಾಗಿದೆ ಈ ನಮ್ಮ ಕಾನೂನು ಮತ್ತು ನ್ಯಾಯದ ಭ್ರಮೆ ಜನಸಾಮಾನ್ಯರಿಗೆ ಈಗ ಗೊತ್ತು. ಯಾವುದೇ ಗೊಂದಲ ಇರಬಾರದು. ನಮ್ಮ ಲೋಕತಂತ್ರ ಕೇವಲ ಒಂದು ನಾಟಕ ಅಂತ ಸ್ಪಷ್ಟವಾಗಿ ಸ್ಥಾಪಿಸೋಣ. ಈ ಕಾನ್ಪುರ್ ಘಟನೆ ಇನ್ನು ನಮ್ಮ ಸರ್ಕಾರದಲ್ಲಿ ವಿಶ್ವಾಸ ಇಟ್ಟುವವರ ಮಾಯ ದೃಢವಾಗಿ ವಿನಾಶಿಸುತ್ತೆ. ಸ್ನೇಹಿತರು, ನಾವು ಸಾಧಾರಣ ಜನರು ಬರೀ ಒಂದು ಧರ್ಮದ ಸರ್ಕಾರವನ್ನು ಬೇಡ್ತಾ ಇದ್ದೀವಿ. ಇದು ಜಾಸ್ತಿನೇ ಆಸೆನಾ? ನೆನಪಿರ್ಲಿ, ನಿಜವಾದ ಸಂವಿಧಾನದ ಮೊದಲೆಯ ಪುಟದಲ್ಲಿ ಮೊದಲೆಯ ವಾಕ್ಯದಲ್ಲಿ ನಾವು ಭಾರತದ ಜನರು ನಾವು ನಮಗೇನೆ ಈ ಸರ್ಕಾರ ಕೊಡುತ್ತಾ ಇದ್ವಿ. ಆದರೆ ಸಂವಿಧಾನದ ಆಶಯದಿಂದ ಎಷ್ಟು ದೂರ ನಮ್ಮ ಸರ್ಕಾರ ಬೀಳಿದೆ ಅಂತ ಸಾಕ್ಷಿ ನೀವೇ ಗೊತ್ತು. ಆದರೆ ಕಾನ್ಪುರ್ನಲ್ಲಿ ನಡೆದಿರುವ ಘಟನೆ ಬಗ್ಗೆ ಗೊತ್ತಿಲ್ಲದವರಿಗೆ ಪೂರ್ತಿ ವಿಷಯ ಹೇಳುತ್ತೇನೆ. ನಿಮ್ಗೂ ಆಶ್ಚರ್ಯವಾಗುತ್ತೆ ಈ ದೇಶದ ಬಹಿರಂಗ ಅನ್ಯಾಯದ ಬಗ್ಗೆ. 5 ದಿನಗಳ ಹಿಂದೆ ಯುಪಿ ರಾಜ್ಯದ ಕಾನ್ಪುರ್ ನಗರದಲ್ಲಿ ಒಂದು ಶ್ರೀಮಂತ ತಂಬಾಕು ಮಾರಾಟ ಮಾಡುವ ಬಿಸ್ನೆಸ್ ಮ್ಯಾನ್ ಮಗ ಅವನ ಲ್ಯಾಂಬೋರ್ಗಿನಿ ರೆವೆಲ್ಟೋ ಗಾಡಿಯನ್ನು ಒಂದು ಆಯುಧ ಹಾಗೆಯೇ ಬದಲಿಸಿದ. ಸ್ನೇಹಿತನು, ಲ್ಯಾಂಬೋರ್ಗಿನಿ ರೆವೆಲ್ಟೋ ಗಾಡಿಯ ಬೆಲೆ ಗೊತ್ತಿಲ್ಲ ಅಂದ್ರೆ ನಿಮ್ಗೆ ಪೂರ್ತಿ ಆಶ್ಚರ್ಯವಾಗುತ್ತೆ. ಇದು ಕಾರ್ ಅಲ್ಲ, ಡಿಸೈರ್ ಅಥವಾ ಇನೋವಾ ಅಲ್ಲ, BMW, ಆಡಿ, ಬೆನ್ಸ್ ಚಲನೆ ಮಾಡುವವರು ಬಡವರ ಹಾಗೆ ಮಾಡುವ ಗಾಡಿ ಇದು. ಭಾರತೀಯರು, ಈ ಒಂದು ಗಾಡಿಯನ್ನು ಖರೀದಿಸಲು ನಿಮ್ಗೆ ಬೇಕಿದೆ 10 ಕೋಟಿ 20 ಲಕ್ಷ. 10 ಕೋಟಿ 20 ಲಕ್ಷ ರೂಪಾಯಿ. ಈ ಸಂಖ್ಯೆಯನ್ನು ನಿಮ್ಮ ತಲೆಯಲ್ಲಿ ಸ್ವಲ್ಪ ಯೋಚಿಸಿ ಎಷ್ಟು ಅಂತ. 10 ಕೋಟಿ 20 ಲಕ್ಷಗಳು. ಆ ದುಡ್ಡಿನಲ್ಲಿ ನೀವು 1,000 ಹೆಚ್ಚು ಆಕ್ಟಿವಾ ಸ್ಕೂಟರ್ಗಳನ್ನು ಖರೀದಿಸಬಹುದು. ನಾವು ಜನಸಾಮಾನ್ಯರು ನಮ್ಮ ಕನಿಷ್ಠ ಸಂಬಳವನ್ನು ಪೂರ್ತಿ ಉಳಿಸಿದರೆ ನಮಗೆ ಆ 10 ಕೋಟಿ 20 ಲಕ್ಷಗಳನ್ನು ಸಂಪಾದಿಸಲು ನಮಗೆ ಬೇಕಿರೋದು 2,846 ತಿಂಗಳಿಗೆ ಕೆಲಸ. ಸರಳವಾಗಿ ನಾವು 654 ವರ್ಷಗಳ ಕೆಲಸ ಮಾಡಿದ್ರೆ ಮಾತ್ರ ನಾವು ಈ ಗಾಡಿಯನ್ನು ಖರೀದಿಸಬಹುದು. ಹೀಗೆ ಸ್ಪಷ್ಟವಾಗಿ ನಮ್ಗೆ ತಿಳಿದಿದೆ, ಅಪ್ಪನ ದುಡ್ಡು ಕೋಟಿ ಅಂತ ಮತ್ತು ಮಗನ ಮೊಂಡುತನ ಅನಂತ. ಈ ಗಾಡಿಯನ್ನು ಮಿತಿ ಮೇಲೆ ವೇಗವಾಗಿ ಚಲಿಸಿ ಅಪರಾಧಿ ಶಿವಂ ಮಿಶ್ರಾ ಮೊದಲು ಒಂದು ಆಟೋನನ್ನು ಆ ಆಟೋ ಹೊಡೆದನು. ಆ ಆಟೋ 1 ರಿಂದ 2 ಲಕ್ಷ ಇರಬಹುದು. ಆದರೆ ಆ ಶಿವಂ ಮಿಶ್ರಾಗೆ ಚಿಲ್ಲರ್ ಚೇಂಜ್ ಆಗಿ ಅವನ ಪ್ರಕಾರದಲ್ಲಿ ಇದು ಇಲ್ಲ, ಏನೂ ಇಲ್ಲ. ಆ ಆಟೋ ಚಲಾವವನು
ಸಾಲದಲ್ಲಿ ಮತ್ತು ಇಡೀ ಆಸ್ತಿಯನ್ನು ಮಾರಾಟ ಮಾಡಿ ಆ ಆಟೋನನ್ನು ಖರೀದಿಸಿ ಈಗ ಹಾನಿ ಆಗಿದ್ರೂ ಶಿವಂಗೆ ಯಾವ ತೊಂದರೆ ಇಲ್ಲ. ವೇಗದಲ್ಲಿ ಅದರ ನಂತರ ಒಬ್ಬ ಬೈಕ್ ಚಲಾವಣೆ ಮಾಡುವವನನ್ನು ಹೊಡೆದು 10 ಅಡಿ ಮೇಲೆ ಆ ವ್ಯಕ್ತಿಯನ್ನು ಕಲಿಸಿ ಕೆಟ್ಟ ಗಾಯಗಳನ್ನು ಮಾಡಿದ. ಆ ವ್ಯಕ್ತಿಯ ಅಪರಾಧಿ. ಅವನು ಕಾನೂನಿನ ಪ್ರಕಾರ ಮಿತಿಯೊಳಗೆ ತಮ್ಮ ಬೈಕ್ನನ್ನು ಚಲಾಯಿಸುತ್ತಿದ್ದ ಮತ್ತು ಅವನ ಅಪ್ಪದ ಗುಂಡುಗಳು ರೌಡಿಗಳು ಬಂದು ಬೇರೆ ಗಾಡಿಯಲ್ಲಿ ಬಂದು ಪೊಲೀಸ್ ಮತ್ತು ಅಲ್ಲಿರುವ ಜನರಿಂದ ಸುರಕ್ಷಿಸಲು ಅಪರಾಧಿಯನ್ನು ಎತ್ತು ಹೋದರು. ಯಾವ ತಪ್ಪು ಆಯ್ತು ಅಂತ ಒಪ್ಪಲಿಲ್ಲ. ಸೀದಾ ಬಾಡಿಗಾರ್ಡ್ಗಳು ಬಂದು ಆ ಅಪರಾಧಿಯನ್ನು ಜನರಿಂದ ಬಚಾವ್ ಮಾಡಿ ಹೋದರು ಅವರ ಮಹಾದೊಡ್ಡ ಮನೆಗೆ, ಬಂಗ್ಲಾಗೆ, ಮ್ಯಾನ್ಷನ್. ಈ ಅಪರಾಧ ಘಟನೆ ನಡೆಯುವ ತಕ್ಷಣವೇ ಪೊಲೀಸ್ ಅವರ ಕಾರ್ಯ ಪೂರ್ತಿಸುವ ಹಾಗೆಯೇ ಸೇರಿಲ್ಲ. ಒಂದು ಇಡೀ ದಿನದ ನಂತರವೇ ಜನಕ್ರೋಶದಿಂದ ಮಾತ್ರ ಈಗ ಪೊಲೀಸ್ಗೆ ಸ್ವಲ್ಪ ಧೈರ್ಯ ಬಂದಿತು ಮತ್ತು ಶ್ರೀಮಂತನ ಮನೆಗೆ ಪೊಲೀಸ್ ಹೋಗಿ ಮನೆ ಬಾಗಿಲು ಹತ್ರ ಪೊಲೀಸರು ಎಲ್ಲ ಸ್ವಾಭಿಮಾನ ಮತ್ತು ಗೌರವವನ್ನು ಬಿಟ್ಟು ಬಾಗಿಲು ಹತ್ರ ಅಪರಾಧಿಯನ್ನು ನೋಡಲು ಬೇಡುತ್ತಿದ್ರು ಪೊಲೀಸು. ಈ ಪೊಲೀಸ್ ಬಾಗಿಲು ಹತ್ರ ಹೋಗಿ ಕೂರುತ್ತಿದ್ರು. ಯೋಚನೆ ಮಾಡಿ, ಯಾರೋ ಬಡವ ಒಂದು ಶ್ರೀಮಂತನ ಗಾಡಿಯನ್ನು ಆಕಸ್ಮಿಕವಾಗಿ ತಟ್ಟಿದ್ರೆ ಪೊಲೀಸು ಮನೆಯಲ್ಲಿ ನುಗ್ಗಿ ಕಡ್ಡಿಯಿಂದ ಹೊಡೆಯುತ್ತಾರೆ ಖಂಡನೀಯ ವಾಸ್ತವ. ಈಗ ನಮ್ಮ ಪೊಲೀಸ್ ಕಾನೂನಿನ ಮುಂದೆ ಎಲ್ಲರೂ ಒಂದೇ ಅಂತ ನೈತಿಕತೆಯನ್ನು ಸುರಕ್ಷಿಸುವ ಕರ್ತವ್ಯ ಈಗ ಒಂದು ಅಪರಾಧಿಯ ಮನೆಗೆ ಹೋಗಿ ಅವನ ಅಪರಾಧಿಗೆ ಸಾಕಷ್ಟು ಸಾಕ್ಷ್ಯವಿದ್ರೂ ಬಾಗಿಲು ಹತ್ರ ಬೇಡುತ್ತಿದ್ರು. ಯಾಕಂದ್ರೆ ಶ್ರೀಮಂತನು ಪೊಲೀಸನೇ ಒಳಗೆ ಬರಲು ನಿಷೇಧಿಸಿದ್ರು. ವಾ 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 ಈ ದೇಶದ ಕಾನೂನು ಮತ್ತು ನ್ಯಾಯಕ್ಕೆ ಜೋರಾಗಿ ಚಪ್ಪಾಳೆ ಕೊಡಿ. ಪೊಲೀಸೇ ಒಳಗೆ ಹೋಗಲು ನಿಷೇಧಿಸಿದ್ರೆ ಇದರ ಅರ್ಥ ಜನಸಾಮಾನ್ಯರಿಗೆ 10 ಕೋಟಿ ವಿಲ್ಲದವರಿಗೆ ಖಂಡಿತ ಸರಿಯಾದ ನ್ಯಾಯ ಸಿಗಲ್ಲ. ಇವೆಲ್ಲ ಅತಿಶಯೋಕ್ತಿಯಲ್ಲ. ವಿಡಿಯೋ ಸಾಕ್ಷಿ ನೀವೇ ಈಗಲೇ ತಕ್ಷಣವೇ ಯೂಟ್ಯೂಬ್ ನಲ್ಲಿ ಸಿಗಬಹುದು. ನೀವು ವಿಡಿಯೋಗಳನ್ನು ನೋಡಿದ್ರೆ ನೀವು ಇದು ಕೂಡ ಗಮನಿಸುತ್ತೀರಾ. ಅಪರಾಧಿಯನ್ನು ಹಿಡಿಯಲು ಪೊಲೀಸು ಆ 10 ಕೋಟಿ 20 ಲಕ್ಷ ವೆಚ್ಚ ಗಾಡಿಯ ಹತ್ರ ನಿಂತ್ಕೊಂಡು ಫೋಟೋಗಳನ್ನು ತಗೊಳ್ತಾ ಇದ್ರು. ಈಗ ನಮ್ಮ ನ್ಯಾಯದ ಸಿಸ್ಟಮ್ ಮತ್ತು ಕಾನೂನುಗಳು ವಾಸ್ತವದಲ್ಲಿ ಯಾರಿಗೆ ಕೆಲಸ ಮಾಡುತ್ತಾರೆ ಅಂತ ಸ್ಪಷ್ಟವಾಗಿ ಯಾವ ಗೊಂದಲ ಇನ್ನೂ ಯಾವ್ದು ಇಲ್ಲ. ನೆನಪಿರ್ಲಿ, ಇದು ಅದೇ ರಾಜ್ಯದಲ್ಲಿ ನಡೆದುದು. ಆ ರಾಜ್ಯದಲ್ಲಿ ಬುಲ್ಡೋಸರ್ ನ್ಯಾಯದಲ್ಲಿ ಬಹಿರಂಗವಾಗಿ ಹೆಮ್ಮೆ ತಗೊಳ್ಳುವ ಸರ್ಕಾರ ಬಿಜೆಪಿದ ಯೋಗಿ ಮುಖ್ಯಮಂತ್ರಿ ಈ ಬುಲ್ಡೋಸರ್ ನ್ಯಾಯದಲ್ಲಿ ಬಹಳ ಹೆಮ್ಮೆ ತಗೊಳ್ಳುತ್ತಾನೆ ಮತ್ತು ಈ ವಿಷಯವನ್ನು ಬಳಸಿ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ಕಡೆ ಮೋದಿ ಮತ್ತು ಬಿಜೆಪಿದ ಕೀರ್ತಿಯನ್ನು ಬೆಳೆಯಲು ಮತ್ತು ಜನಪ್ರಿಯವನ್ನು ಜಯಿಸಲು ಅವರ ಖರೀದಿಸುವ ಇನ್ಫ್ಲುಯೆನ್ಸರ್ಸ್ ಮತ್ತು ಮೀಡಿಯಾ ಮಾಡಿದ್ರು. ಆದ್ರೆ ಈಗ ಒಂದು ಬಿಜೆಪಿ ಆಡಳಿತ ಮಾಡಿರುವ ರಾಜ್ಯದಲ್ಲಿ ಎಷ್ಟು ಬಹಿರಂಗವಾಗಿ ಎಲ್ಲ ಕಡೆ ಬಿಜೆಪಿ ಯುಪಿನಲ್ಲಿ ಮಾಫಿಯಾ ಮತ್ತು ಅಪರಾಧಿಗಳನ್ನು ಪೂರ್ತಿ ನಿರ್ಮೂಲನೆ ಮಾಡಿದರೆ ಅಂತ ಎಲ್ಲ ಕಡೆ ಕಿರ್ಚಿದ್ರು. ಈಗ ಈ ಘಟನೆ ಮೋದಿ ಮತ್ತು ಬಿಜೆಪಿ ಸರ್ಕಾರ ಕಣ್ಣು ಮುಂದೆನೇ ಆಯಿತು. ಹೀಗೆ ನಾವೆಲ್ಲರೂ ಬಿಜೆಪಿ ಸರ್ಕಾರದ ಪ್ರಸಿದ್ಧ ಬುಲ್ಡೋಸರ್ ನ್ಯಾಯಗೆ ಕಾಯುತ್ತಾ ಇದ್ದೀವಿ. ನಾವೆಲ್ಲರೂ ಆ ಶ್ರೀಮಂತನ ಅಪರಾಧಿಯ ಮನೆ ಮೇಲೆ ಬುಲ್ಡೋಸರ್ ಚಲಿಸಿ ದಂಡ ಕೊಡಲು ನಮ್ಮ ಆಸೆ. ಆದ್ರೆ ನಡೆಯುತ್ತಾ ಬುಲ್ಡೋಸರ್ ನ್ಯಾಯ? ಇವರ ಮೇಲೆ ಬುಲ್ಡೋಸರ್ ನ್ಯಾಯ ಆಗತ್ತಾ? ಖಂಡಿತ ಇಲ್ಲ, ಆಗಲ್ಲ. ಅದು ಒಂದು ಕನಸು. ಆ ಶ್ರೀಮಂತನ ಮನೆ ಮೇಲೆ ಬುಲ್ಡೋಸರ್ ಚಲಿಸೋದು ಯಾವತ್ತೂ ಆಗಲ್ಲ.
ಬುಲ್ಡೋಸರ್ ನ್ಯಾಯ ಕೇವಲ ಬಡವ ವರ್ಗದವರಿಗೆ ಮಾತ್ರ. ಇದು ನಮ್ಮ ಸರ್ಕಾರ ಮತ್ತು ಕಾನೂನುಗಳ ಅತಿ ಖಂಡನೀಯ ಭೇದಭಾವ. ಧೈರ್ಯವಿದ್ರೆ ಬಿಜೆಪಿ ಸರ್ಕಾರ ಹೋಗಿ ಮನೆ ಮೇಲೆ ಬುಲ್ಡೋಸರ್ ಚಲಿಸಬೇಕಿತ್ತು. ಆದರೆ ಇದು ಯಾವತ್ತೂ ಆಗಲ್ಲ. ಸ್ನೇಹಿತರು, ಈ ನಮ್ಮ ಅಧರ್ಮದ ಅನ್ಯಾಯದ ದೇಶದಲ್ಲಿ ಇದು ಆಗುವ ಮೊದಲು ಇದರ ಆಗುವ ಮೊದಲೇ ಕಲ್ಕಿ ಅವತಾರ ಬರುವುದು ಕಮ್ಮಿ ಆಶ್ಚರ್ಯವಾಗುತ್ತೆ. ಈ ಘಟನೆ ಈ ದೇಶದಲ್ಲಿ ಲೋಕತಂತ್ರವೆಂದ ಸರ್ಕಾರ ಬರೀ ಹೆಸರಲ್ಲಿ, ಆದರೆ ನಿಜವಾದ ಶಕ್ತಿ ಬರೀ ಈ ದೇಶದ ಅತಿ ಶ್ರೀಮಂತರ ಹತ್ತಿರ, ರಾಜಕಾರಣಿ ಮತ್ತು ಗೊಂಬೆಗಾರರು. ಈ ದೇಶದ ಸಂವಿಧಾನದ ಮೊದಲೆಯ ವಾಕ್ಯದ ಭ್ರಮೆ ಈಗ ಸಂಪೂರ್ಣವಾಗಿ ತುಂಡು ಆಗಿದೆ. ಈಗ ಅರ್ಥವಾಯಿತು, ಈ ಲೋಕತಂತ್ರದ ಅಧಿಕಾರಗಳು ಜನರಲ್ಲ, ಆದರೆ ಒಂದು ಕನಿಷ್ಠ ಗುಂಪು. ಈಗ ಅರ್ಥವಾಯಿತು, ನಮ್ಮ ದೇಶದ ನ್ಯಾಯ ಜನರನ್ನು ರಕ್ಷಿಸಲು ಕಟ್ಟಿಲ್ಲ, ಆದರೆ ಜನರನ್ನು ದಬ್ಬಲಿಕೆ ಮಾಡಲು ಕಟ್ಟಿದೆ. ಈಗ ನಮಗೆ ಅರ್ಥವಾಯಿತು, ಈ ದೇಶದಲ್ಲಿ ಎರಡು ಕಾನೂನುಗಳಿದೆ. ಒಂದು ಶಕ್ತಿಶಾಲಿಯವರಿಗೆ ವಿಶೇಷ ಕಾನೂನು ಮತ್ತು ಮಿಕ್ಕಿದವರಿಗೆ ಇನ್ನೊಂದು ಕಾನೂನು. ಶ್ರೀಮಂತರು ಕಾನೂನಿನ ಮೇಲೆ, ಬಾಕಿದವರು ಕಾನೂನಿನ ಕೆಳಗೆ. ಈ ದೇಶದಲ್ಲಿ ಇದು ಒಂದು ವಿಶೇಷ ಘಟನೆ ಅಲ್ಲ. ಹಿಂಗೇನೆ ಹಲವಾರು ಘಟನೆಗಳು ಈ ದೇಶದ ಆಂತರಿಕ ಕೊಳೆಯುವಿಕೆ ಸಾಕ್ಷಿ ಸ್ಥಾಪಿಸಿದೆ. ಮೇ 2026ನಲ್ಲಿ ಪುಣೆ ಪೋರ್ಷೆ ಪ್ರಕರಣ. ಅದರಲ್ಲಿ 2 ಮಾಮೂಲಿ ಜನರ ಹತ್ಯೆವಾಯಿತು. ಅಪರಾಧಿ ಈ ವಿಡಿಯೋ ಹೇಳುತ್ತಿರುವಾಗ ಯಾವ ದಂಡ ಅನುಭವಿಸಿಲ್ಲ. ಸೆಪ್ಟೆಂಬರ್ 2024ನಲ್ಲಿ ವಿಶ್ವಗುರು ಬಿಜೆಪಿ ಪಕ್ಷದ ಮಹಾರಾಷ್ಟ್ರದ ಮುಖ್ಯ ಅಧಿಕಾರದ ಮದ್ಯಪಾನ ಕುಡಿರುವ ಮಗನು ಬಹಳ ಗಾಡಿಯನ್ನು ಹಾನಿ ಮಾಡಿ ಗಾಯಗಳನ್ನು ಕಾರಣವು ಆಯಿತು ಮತ್ತು ಕಾನೂನಿಂದ ಪಾರಾಗಿದ್ದನು. ಮಾರ್ಚ್ 2025ನಲ್ಲಿ ರಿಯಲ್ ಎಸ್ಟೇಟ್ ನಲ್ಲಿ ಶ್ರೀಮಂತನು ಸಂಜೀವ್ ಬಬೂತನ್ನು ಒಂದು ಸ್ಕೂಟರ್ ಚಲಾವಣೆಗಾರನನ್ನು ಅವನ ಕಾರ್ನಲ್ಲಿ ಹೊಡೆದು ಆ ಮಾಮೂಲಿ ಜನರ ಮೃತ್ಯುವಾಯಿತು. ಮತ್ತು ಅಪರಾಧಿಗೆ ನಮ್ಮ ಮಹಾನ್ ನೈತಿಕತೆವಿದ್ದ ಕಾನೂನು ಮತ್ತು ನ್ಯಾಯಾಲಯ ಕೆಲವೇ ಗಂಟೆಗಳಲ್ಲಿ ತಕ್ಷಣವೇ ಬೇಲ್ ಸಿಗುತ್ತು ಮತ್ತು ಬಂಧಿಸಲಿಲ್ಲ. ಇದು ನಮ್ಮ ದೇಶದ ದೌರ್ಬಲ್ಯ ಮತ್ತು ಅನ್ಯಾಯದ ಪರಿಸ್ಥಿತಿ. ಇದು ಕೇವಲ ಮೋದಿ ಸರ್ಕಾರದಲ್ಲಿ ನಡೆಯುತ್ತೆ ಅಂತ ಯೋಚಿಸಬೇಡಿ. ವಾಸ್ತವವೆಂದರೆ ಕಾಂಗ್ರೆಸ್ ಮತ್ತು ಮಾಜಿ ಸರ್ಕಾರಗಳು ಈ ಭ್ರಷ್ಟಾಚಾರಿ ಬಿಜೆಪಿ ಸರ್ಕಾರದಿಂದ ಯಾವ ವ್ಯತ್ಯಾಸವಿಲ್ಲ. ಮತ್ತು ಈ ಸರ್ಕಾರದ ಅನ್ಯಾಯತನ ನಿನ್ನೆ ಇತ್ತು, ಇವತ್ತು ಇರುತ್ತೆ ಮತ್ತು ನಾಳೆ ಕೂಡ ಇರುತ್ತೆ. ಯಾವ ಪಕ್ಷ ಹುದ್ದೆಗೆ ಬಂದ್ರು ಅವರ ಗುರಿ ಒಂದೇ, ಹಣ ಮತ್ತು ಹುದ್ದೆ. ಈ ಗುರಿಯನ್ನು ಈಡೇರಿಸಲು ಇಡೀ ದೇಶವನ್ನು ಸುಟ್ಟಲು ಅವರು ಸಿದ್ಧವಾಗಿದ್ದಾರೆ. ಹಿಂದಿನ ಕಾಂಗ್ರೆಸ್ ಸರ್ಕಾರಗಳನ್ನು ಬಿಜೆಪಿ ಸರ್ಕಾರದ ಹಾಗೆಯೇ ಶಕ್ತಿಶಾಲಿಯವರಿಗೆ ವಿಶೇಷ ಚಿಕಿತ್ಸೆ ಕೊಡುತ್ತಿದ್ರು. ಇಂತಹ ಸ್ಥಿತಿ ರೂಪಿಸಲಿಲ್ಲವೆಂದರೆ ಕಾಂಗ್ರೆಸ್ ಮಾಡಿರುವ 2G ಸ್ಕ್ಯಾಮ್, ಕಾಮನ್ವೆಲ್ತ್ ಸ್ಕ್ಯಾಮ್, ಕೋಲ್ ಸ್ಕ್ಯಾಮ್ ಇತ್ಯಾದಿ ಸಾವಿರಾರು ಕೋಟಿ ಜನಸಾಮಾನ್ಯರ ಹಣವನ್ನು ಲೂಟಿ ಮಾಡಿರುವ ಸಂಬಂಧಿರುವ ಅಪರಾಧಿಗಳು ಯಾಕೆ ಬಂಧಿಸಲಿಲ್ಲ? ಯಾಕೆ ಕಾಂಗ್ರೆಸ್ ಪಕ್ಷ ಇಂತಹ ಅತಿ ಕೆಟ್ಟ ಅಪರಾಧಿ ಮಾಡಿ ಇನ್ನೂ ನಿಷೇಧಿಸಲಿಲ್ಲ? ಹೀಗೆ ಸ್ನೇಹಿತರು, ನಾವೆಲ್ಲರೂ ದೃಢವಾಗಿ ಅರ್ಥ ಮಾಡಬೇಕು, ಎಲ್ಲ ಪಕ್ಷಗಳು, ಎಲ್ಲ ರಾಜಕಾರಣಿಗಳು ಒಂದೇ ಮತ್ತು ಅವರ ಏಕತನದಲ್ಲಿ ಇಡೀ ದೇಶ ಮುಳುಗ್ತಾ ಇದೆ. ಸರ್ಕಾರದ ಸ್ವಭಾವವೇ ಹೀಗೆ ಇತ್ತು ಮತ್ತು ಹಿಂಗೇನೆ ಇರುತ್ತೆ. ಕಾಂಗ್ರೆಸ್ ಮತ್ತು ಬೇರೆ ಪಕ್ಷಗಳು ಒಂದು ಭ್ರಮೆ. ಮೀಡಿಯಾನಲ್ಲಿ, ದಿನಪತ್ರಿಕೆ ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ರಾಜಕೀಯ ಒಂದು ದೊಡ್ಡ ಹೋರಾಟ ತರ ಕಾಣುತ್ತೆ. ಅದರಲ್ಲಿ ಬಿಜೆಪಿ ಮತ್ತು ಕಾಂಗ್ರೆಸ್ ಕಹಿ ಶತ್ರುಗಳ ಹಾಗೆ ನಿಮಗೆ ಕಾಣುತ್ತದೆ. ಆದರೆ ಇವೆಲ್ಲ ಒಂದು ದುಷ್ಟ ತಂತ್ರ. ಮೀನುಗಾರನ ಕೊಕ್ಕಿನಲ್ಲಿ ಮೀನುಗಳನ್ನು ಹಿಡಿಯಲು ಒಂದು ಹುಳ ಇರುವ ಹಾಗೆಯೇ ನಾವು ಜನಸಾಮಾನ್ಯರನ್ನು ಮೋಸ ಮಾಡಲು ಪ್ರತಿದಿನ ಈ ನಾಟಕ ನಡೆಯುತ್ತೆ. ಕಹಿ ವಾಸ್ತವ. ಆದರೆ ಭಾರತೀಯ ಜನಸಾಮಾನ್ಯರಿಗಿಂತ ಹೆಚ್ಚು ಏಕತನ
ಮಾರ್ಗದಲ್ಲಿ ಸಿಗುತ್ತೆ. ಹಲವಾರು ರಾಜಕಾರಣಿಗಳು ಒಂದು ಪಕ್ಷದಿಂದ ಇನ್ನೊಂದು ಪಕ್ಷಕ್ಕೆ ಸೇರುತ್ತಾರೆ. ಇಲ್ಲಿಂದ ಅಲ್ಲಿ, ಅಲ್ಲಿಂದ ಇಲ್ಲಿ. ಯಾವ ಸಿದ್ಧಾಂತ ಅಥವಾ ನೀತಿ ನಿರ್ಧಾರಕ್ಕೆ ನಿಷ್ಠೆಯಿಲ್ಲ. ಕೇವಲ ದುಡ್ಡು ಮತ್ತು ಹುದ್ದೆಗೆ ನಿಷ್ಠೆ. ಹೀಗೆ ಜನರನ್ನು ಮೂರ್ಖ ಮಾಡಿ ಅವರ ಚಾಲು ಆಟ ಅಡಚಣೆವಿಲ್ಲದೆ ಮುಂದುವರಿಸುತ್ತಾರೆ. ಇತ್ತೀಚೆಗೆ ಕಾನ್ಪುರ್ನಲ್ಲಿ ನಡೆದಿರುವ ಘಟನೆ ಇಡೀ ದೇಶ, ಈ ರಿಪಬ್ಲಿಕ್ ಆಫ್ ಇಂಡಿಯಾದ ಒಂದು ಸಾರಾಂಶ. ಈ ಘಟನೆಯಿಂದ ಈ ದೇಶದಲ್ಲಿ ಶಕ್ತಿ ನಿಜವಾಗ್ಲೂ ಎಲ್ಲಿ ಇದೆ ಮತ್ತು ನಮ್ಮ ಸರ್ಕಾರ ಮತ್ತು ಕಾನೂನಿನ ದೌರ್ಬಲ್ಯ ಸ್ಥಿತಿ ಸ್ಪಷ್ಟವಾಗಿ ಕಾಣುತ್ತಿದೆ. ಈ ದೇಶ ಯಾರ ಬಲೆಗೋಸ್ಕರ ಕೆಲಸ ಮಾಡುತ್ತಿದೆ ಅಂತ ಅರ್ಥವಾಯಿತು. ಈ ದೇಶದಲ್ಲಿ ಕೇವಲ 2 ಗುಂಪುಗಳೇ ಲಾಭ ಸಿಗುತ್ತಾ ಇದೆ. ನಾನು ಮುಸ್ಲಿಂ ಅಥವಾ ಹಿಂದೂಗಳ ಬಗ್ಗೆ ಮಾತಾಡ್ತಾ ಇಲ್ಲ, ಅಥವಾ ಜಾತಿ ವರ್ಗದ ಬಗ್ಗೆ ಮಾತಾಡ್ತಾ ಇಲ್ಲ. ನಾನು ಮಾತಾಡ್ತಿರೋದು ಶೈತಾನಿನ ಮಕ್ಕಳು, ರಾಜಕಾರಣಿಗಳು ಮತ್ತು ಗೊಂಬೆಗಾರರು. ಇವರೇ ಎಲ್ಲ ಚುನಾವಣೆಯಲ್ಲಿ ನಿಜವಾದ ಗೆದ್ದುವವರು. ಇವರೇ ದೇಶದ ಯಾವುದೇ ಸಮಸ್ಯೆಗಳಿಂದ ಲಾಭ ಸಿಗುತ್ತಾರೆ ಮತ್ತು ಇವರೇ ಈ ಲೋಕತಂತ್ರದ ನಿಜವಾದ ಮಾಲೀಕ. ಮತ್ತು ಈ ಲೋಕತಂತ್ರದ ಗುಲಾಮರು ಯಾರು? ನಾವೇ, ನೀವೇ. ಅವರ ತಪ್ಪುಗಳು ಸಹಿಸುವರು ನಾವೇ. ದೇಶದ ಸಮಸ್ಯೆಗಳು ಅನುಭವಿಸುವವರು ನಾವೇ. ವಾಯು ಮಾಲಿನ್ಯ ಅನುಭವಿಸುವವರು ನಾವೇ. ಮೆಹಂಗಾಯಿ ಸಹಿಸುವವರು ನಾವೇ. ಭ್ರಷ್ಟಾಚಾರಿಯ ಅಂತಿಮ ವೆಚ್ಚ ಕಟ್ಟುವವರು ನಾವೇ. ರಾಜಕಾರಣಿಗಳ ಮಕ್ಕಳು ವಿದೇಶಿ ಟ್ರಿಪ್ಗಳನ್ನು ದುಡ್ಡು ಕಟ್ಟುವವರು ನಾವೇ. ಹೀಗೆ ದೇಶದ ಎಲ್ಲ ಸಮಸ್ಯೆಗಳನ್ನು ಅನುಭವಿಸಲು ನಾವು ಪ್ರತ್ಯೇಕವಾಗಿ ಅನುಭವಿಸಬೇಕು. ಆದರೆ ಚುನಾವಣೆಯ ಸಮಯದಲ್ಲಿ ರಾಜಕಾರಣಿಗಳು ನಾವು ಅವರೊಡನೆ ಸೇರಿ ಬೆಂಬಲ ಮಾಡುತ್ತಾರೆ. ಹೌದು, ನಮ್ಮ ದೇಶದ ಕಾನೂನು ಅಪರಾಧಿಗಳನ್ನು ಜನರಿಂದ ರಕ್ಷಿಸಲು ಕಟ್ಟಿದ್ದಾರೆ ಮತ್ತು ಲೋಕತಂತ್ರ ಗೊಂಬೆಗಾರರಿಗೆ ಶಕ್ತಿ ಮತ್ತು ಅಧಿಕಾರ ಕೊಡಲು ಸೃಷ್ಟಿಸಿದೆ. ಸ್ನೇಹಿತರು, ನಮಗೆ ಸ್ಪಷ್ಟವಾಗಿ ಅರ್ಥ ಮಾಡಬೇಕು, ನಮ್ಮ ಇಡೀ ಸರ್ಕಾರ ಚುನಾವಣೆಗಳು ಮತ್ತು ಸಿಸ್ಟಮ್ ಒಳಗಿಂದ ಗೆದ್ದಲುಗಳಿಂದ ತುಂಬಿ ಆಂತರಿಕ ಕೊಳೆಯುವಿಕೆವಾಗಿದೆ. ಸರ್ಕಾರದ ಯಾವ ಇಲಾಖೆಯೂ ಈ ಗೆದ್ದಲುಗಳಿಂದ ಸುರಕ್ಷೆ ಇಲ್ಲ. ಕಾರಣವಿದೆ. ಇಂಡಿಯಾದ ಭ್ರಷ್ಟಾಚಾರಿ ಬಗ್ಗೆ ಇಡೀ ಪ್ರಪಂಚದಲ್ಲಿ ಪ್ರಸಿದ್ಧ. ನಾವೆಲ್ಲರೂ ನಮ್ಮ ಸರ್ಕಾರ ಮತ್ತು ರಾಜಕಾರಣಿಗಳ ಅಸತ್ಯವಾದ ಮೋಸ ಸ್ವಭಾವನೆ ಬಹಳ ಜನರಿಗೆ ತಿಳಿದಿದೆ. ಆದರೆ 2014ರಿಂದ ಒಂದು ಹೊಸ ಯೋಚನೆ ಇಡೀ ದೇಶದಲ್ಲಿ ಹರಡಿದೆ. ಒಂದು ಹೊಸ ಮೆದುಳು ಕಾಯಿಲೆ, ಮೋದಿ ಭಕ್ತಿ. ಒಂದು ರೋಗ ಹಾಗೆಯೇ ಬಿಜೆಪಿ ಕಚೇರಿಯಿಂದ ಇಡೀ ದೇಶದ 4 ದಿಕ್ಕುಗಳ ಹಾಗೆಯೇ ಕೊರೋನಾ ವೈರಸ್ ಗಿಂತ ಇನ್ನೂ ಹಾನಿಕಾರ ಕಾಯಿಲೆ ಹರಿದು ಲಕ್ಷಾಂತರ ಭಾರತೀಯರ ಈ ದುಷ್ಟು ಬಲೆಯಲ್ಲಿ ಸಿಕ್ಕಾಕೊಂಡಿದ್ದಾರೆ. ಇದು ಅವರ ತಪ್ಪಲ್ಲ ಮತ್ತು ಸತ್ಯವನ್ನು ತಿಳಿದವರು ಇವರನ್ನು ಶತ್ರುಗಳನ್ನು ಹಾಗೆ ನೋಡಲು ಕೂಡ ತಪ್ಪು. ಇವರು ನಮ್ಮ ಶತ್ರುಗಳಲ್ಲ, ಆದರೆ ಜೇಡರ ಬಲೆಯಲ್ಲಿ ಸಿಕ್ಕಾಕೊಂಡಿರುವ ಸಹೋದರರು. ಹೀಗೆ ನಿಜವಾದ ಬದಲಾವಣೆ ಜಾರಿಗೊಳಿಸಲು ಮತ್ತು ಕಾನ್ಪುರಿನಲ್ಲಿ ನಡೆದ ಘಟನೆ ಯಾವತ್ತೂ ಮುಂದೆ ಆಗಬಾರದು ನನ್ನು ಮಾಡಲು ನಮ್ಮ ಮೊದಲೆಯ ಹೆಜ್ಜೆ ನಮ್ಮ ಸಹೋದರನ್ನು ಈ ಅಸತ್ಯ ತಂತ್ರದಿಂದ ಸುರಕ್ಷಿಸಲು. ಇದರ ಮಾಡುವ ನಂತರ ಮಾತ್ರ ಜನರ ವಿಭಜನೆ ನಿರ್ಮೂಲನವಾಗುತ್ತೆ ಮತ್ತು ನಾವು ನಮ್ಮ ಹಕ್ಕುಗಳನ್ನು ಮರುಪಡಿಸಬಹುದು. 2014ರಿಂದ ನಮ್ಮ ಪ್ರಧಾನಿ ಮ್ಯಾಜಿ ಸರ್ಕಾರಗಳಿಂದ ವ್ಯತ್ಯಾಸವನ್ನು ಬಹಿರಂಗವಾಗಿ ಘೋಷಿಸುತ್ತಾನೆ ಮತ್ತು ನಮ್ಮ ಸಹೋದರರು ಈ ಅಸತ್ಯದಲ್ಲಿ ವಿಶ್ವಾಸ ಇಟ್ಟಿದ್ದಾರೆ. ಮ್ಯಾಜಿ ಸರ್ಕಾರ ಮೋದಿ ಬರುವ ಮುಂಚೆ ಕಾಂಗ್ರೆಸ್ ಸರ್ಕಾರ ದೊಡ್ಡ ಶಪಥಗಳಲ್ಲಿ ಎಲ್ಲರಿಗೂ ಪ್ರಕಟಿಸಿತು. ಜನರು ಕಾಂಗ್ರೆಸ್ ಸರ್ಕಾರದ ಭ್ರಷ್ಟಾಚಾರಿ ಮತ್ತು ಕೆಟ್ಟ ಆಡಳಿತವನ್ನು ಸಾಕಾಯಿತು. ಈ ಸಂದರ್ಭದಲ್ಲಿ ಆ ಅಸತ್ಯ ಪ್ರವಾದಿ ಮೋದಿಯು ಮೋಸ ತಂತ್ರದಿಂದ
ಆಡಳಿತ ಸ್ಥಾನಕ್ಕೆ ಬಂದ. ಕಾಂಗ್ರೆಸ್ ಸರ್ಕಾರದ ಎಲ್ಲ ತಪ್ಪುಗಳನ್ನು ಸರಿ ಮಾಡುತ್ತಾನೆ ಶಪಥ ಮಾಡಿದ. ಕಾಂಗ್ರೆಸ್ನ ಎಲ್ಲ ವೈಫಲ್ಯಗಳನ್ನು ಸರಿ ಮಾಡುತ್ತಾನೆ ಮತ್ತು ಈ ಭಾರತದ ಇತಿಹಾಸದಲ್ಲಿ ಒಂದು ಹೊಸ ಕಾಲದ ಶುರು ಅಚ್ಚೆ ದಿನ್ ಪ್ರಾರಂಭವಾಯಿತು ಅಂತ ಅವನು ಖರೀದಿಸಿದ ಮೀಡಿಯಾ ಮತ್ತು ಐಟಿ ಸೆಲ್ ಜೋರಾಗಿ ಘೋಷಿಸಿ ಲಕ್ಷಾಂತರ ಭಾರತೀಯರನ್ನು ಈ ಸುಳ್ಳುನನ್ನು ನಂಬಿದರು. ಆದರೆ 2026ರಲ್ಲಿ ಅಚ್ಚೆ ದಿನ್ ಆಶಯ ಪೂರ್ತಿ ವೈಫಲ್ಯವಾಗಿದೆ. ಆದರೆ ಈ ಸತ್ಯವನ್ನು ಬಚ್ಚಿಟ್ಕೊಳ್ಳಲು ಮತ್ತು ಹುದ್ದೆ ಹಣವನ್ನು ಹಿಡಿಯಲು ತಮ್ಮ ತಪ್ಪುಗಳನ್ನು ಬಚ್ಚಿಟ್ಕೊಂಡು ಅಷ್ಟೇ ಅಲ್ಲ, ವಾಪಸ್ ಟೀಕಿಸಿದವರ ಮೇಲೆ ದಾಳಿ ಮಾಡಿ ಅವಾಚ್ಯ ಶಬ್ದಗಳಿಂದ ಆಕ್ರಮಣ ಮಾಡುತ್ತಾರೆ. ಹೀಗೆ ಈ ಅಸತ್ಯವನ್ನು ಇನ್ನೂ ಬದುಕುತ್ತಾ ಇದೆ, ಏಕೆಂದರೆ ಮೀಡಿಯಾ ಮತ್ತು ಇನ್ಫ್ಲುಯೆನ್ಸರ್ಸ್ಗಳ ಮೇಲೆ ಬಿಜೆಪಿ ಸರ್ಕಾರದ ಕಬ್ಜಾ ಬಹಳ ದೃಢವಾಗಿದೆ. ಸತ್ಯ ಮತ್ತು ವಾಸ್ತವಕ್ಕೆ ಯಾವ ಜಾಗವಿಲ್ಲ. ಒಂದು ಉದಾಹರಣೆಗೆ 2014ನ ಚುನಾವಣೆ ಮತ್ತು ಮೋದಿ ಬೆಂಬಲಿಗರಲ್ಲಿ ಪ್ರಮುಖ ಗುಂಪುವೆಂದರೆ ಮಧ್ಯಮ ವರ್ಗ. ಈಗ ನೋಡಿ, ಇತ್ತೀಚೆಗೆ ಬಂದಿರುವ ಮೋದಿ ಬಜೆಟ್ ಪ್ರಕಟಿಸಿನಲ್ಲಿ ಮಧ್ಯ ವರ್ಗದ ಮೇಲೆ ಇನ್ನಷ್ಟು ತೆರಿಗೆ ಹಾಕಲು ಆದೇಶಿಸಿದರು ಮತ್ತು ಸ್ವಂತ ಪ್ರಮುಖ ಬೆಂಬಲಿಗರನ್ನು ದ್ರೋಹಿ ಮಾಡಿದರು. ಅಂಧ ನಂಬಿಕೆಯಲ್ಲಿದ್ದವರು ಹೇಳುತ್ತಾರೆ, ನಮ್ಮ ಮಹಾನ್ ಪ್ರಧಾನಿ ಮೋದಿಯು ದೇಶದಲ್ಲಿ ಪ್ರಗತಿ ಮತ್ತು ಅಭಿವೃದ್ಧಿಯನ್ನು ಬೆಂಬಲಿಸಿ ಈಗ ನಮ್ಮ ದೇಶ $4 ಟ್ರಿಲಿಯನ್ ಎಕಾನಮಿ ಆಗಿದ್ವಿ. ಇದಕ್ಕೆ ಉತ್ತರವೆಂದರೆ ನಿಮ್ಮ ಕಣ್ಣಿನ ಮುಂದೆನೆ ನಡೆದ ಸಾಕ್ಷಿ. ಅವನ ಕೆಳಗೆ ನಡೆದ ಎಲ್ಲ ಪ್ರಗತಿ, ರಸ್ತೆಗಳು, ಆಸ್ಪತ್ರೆ, ಬ್ರಿಡ್ಜು ಇತ್ಯಾದಿಗಳು ಎಲ್ಲ ಸಾಲನಲ್ಲಿ ಕಟ್ಟಿದೆ ಮತ್ತು 2026ನಲ್ಲಿ ಬಜೆಟ್ನಲ್ಲಿ 20% ಹೆಚ್ಚು ಹಣ ಈ ಬಡ್ಡಿಗಳನ್ನು ಕಟ್ಟಲು ಹೋಗುತ್ತಾ ಇದೆ. ನಿಮ್ಮ ಹಣ. ಸ್ನೇಹಿತರು, ಈ ಬಡ್ಡಿಯನ್ನು ಕಟ್ಟಲು ದುಡ್ಡು ಮೋದಿ ಅಥವಾ ಬಿಜೆಪಿದ ಯಶಸ್ಸಾದ ಯೋಜನೆಯಿಂದ ಬರುತ್ತಾ ಇಲ್ಲ, ಇದು ನಿಮ್ಮ ಜೇಬಿನಿಂದ ಬರುತ್ತಾ ಇದೆ. ಹೌದು, ಪ್ರಗತಿ ಖಂಡಿತ ಆಯಿತು. ನಿಮ್ಮ ಜೇಬಿನಿಂದ ದುಡ್ಡು ತೆಗೆದು ಅತಿ ಶ್ರೀಮಂತರ ಜೇಬಿನಲ್ಲಿ ಹಾಕಿದ್ದು ಖಂಡಿತ ಅವರಿಗೆ ಪ್ರಗತಿ ಆಯಿತು. ಅಂಧ ನಂಬಿಕೆದವರು ಹೇಳುತ್ತಾರೆ, ಮೋದಿ ಒಂದು ಶಕ್ತಿಶಾಲಿ ಮತ್ತು ಧೈರ್ಯವಾದ ಬಲಿಷ್ಠ ಪ್ರಧಾನಿ. ಇದಕ್ಕೆ ಉತ್ತರವೆಂದರೆ ನೀವೇ ಒಂದು ವೈರಲ್ ವಿಡಿಯೋನಲ್ಲಿ ನೋಡಬಹುದು. ವಯಸ್ಸಾಗಿ ಅತಿ ಹಿರಿಯಾದ ವರ್ಷಗಳಲ್ಲಿ ಪ್ರಧಾನಿ ಒಂದು ವಯಸ್ಸಿಗೆ ತಲುಪಿ ತಲೆ, ಮೆದುಳು, ಶರೀರ ಎಲ್ಲ ಸರಿಯಾಗಿ ನಡೀತಾ ಇಲ್ಲ. ವಿಡಿಯೋನಲ್ಲಿ ಮೆಟ್ಟಲುಗಳು ಕೂಡ ಏರಕ್ಕಾಗ್ಲಿಲ್ಲ, ಪದೇ ಪದೇ ಬೀಳುತ್ತಿದ್ದ. ಈ ಹಿರಿಯಾದ ವಯಸ್ಸಾದವನು ಶಕ್ತಿಶಾಲಿನ? ಮೆಟ್ಟಲುಗಳೇ ಏರಕ್ಕಾಗಲ್ಲ, ಆದ್ರೆ ದೇಶವನ್ನು ಏರಬಹುದಾ? ನೀವೇ ವಿಡಿಯೋ ನೋಡ್ಬೋದು. ಅಂಧ ನಂಬಿಕೆಯಲ್ಲಿದ್ದವರು ಹೇಳುತ್ತಾರೆ, ಮೋದಿಜಿರವರು ನಮ್ಮ ದೇಶವನ್ನು ಒಂದು ವಿಶ್ವ ಶಕ್ತಿ ಮಾಡಿದ್ದಾರೆ ಮತ್ತು ಇಡೀ ಪ್ರಪಂಚ ಈಗ ನಮಗೆ ಗೌರವ ತೋರುತ್ತಾರೆ. ಸ್ನೇಹಿತರು, ನಿಜವಾದ ಬದಲಾವಣೆ ಬರೀ ಸೋಷಿಯಲ್ ಮೀಡಿಯಾನಲ್ಲೇ ಆಯಿತು. ಪಹಲ್ಗಾಮ್ ದಾಳಿನಲ್ಲಿ ಯಾವ ದೇಶ ಕೂಡ ನಮ್ಮನ್ನು ಬಹಿರಂಗವಾಗಿ ಬೆಂಬಲ ಮಾಡಿಲ್ಲ ಮತ್ತು ಅತ್ಯಾಚಾರಿಗಳು ಮೋದಿ ಸರ್ಕಾರ ನಿಲ್ಲಲಿಲ್ಲ. ಉರಿ, ಪುಲ್ವಾಮಾ, ಪಹಲ್ಗಾಮ್ ಮತ್ತು ನಮ್ಮ ಸ್ವಂತ ರಾಜಧಾನಿಯಲ್ಲಿ ನಡೆದ ಇತ್ತೀಚೆಗೆ ಸ್ಫೋಟ ಎಲ್ಲ ಮೋದಿ ಸರ್ಕಾರ ಕೆಳಗೆ ನಡೆದಿತು ಮತ್ತು ಸ್ವಲ್ಪನೂ ನೈತಿಕತೆವಿದ್ರೂ ಸಂಬಂಧಿಸುವ ಬಿಜೆಪಿ ಮಂತ್ರಿ ರಾಜೀನಾಮೆ ನೀಡಿಸಬೇಕಿತ್ತು, ರಿಸೈನ್ ಮಾಡಬೇಕಿತ್ತು. ಹೌದು, ನಮ್ಮ ವಿದೇಶಿ ಮಂತ್ರಿ, ಅವನ ಕಣ್ಣಿಂದ ಲೇಸರ್ ಬರುತ್ತೆ ಅಲ್ವಾ? ಯಾಕೆ ನಮ್ಮ ಮಂತ್ರಿ ಅವನ ಕಣ್ಣಿನ ಲೇಸರ್ನನ್ನು ಬಳಸಿ ಉಗ್ರಗಾಮಿಗಳನ್ನು ಯಾಕೆ ಆಕ್ರಮಣ ಮಾಡಿಲ್ಲ? ಇರಬಹುದು ಇವತ್ತು ಕಣ್ಣಿನ ಲೇಸರ್ಗಳು ಸರಿಯಾಗಿ ನಡೀತಾ ಇಲ್ಲ ಅಂತ. ಅಂಧ ನಂಬಿಕೆಯಲ್ಲಿದ್ದವರು ಹೇಳುತ್ತಾರೆ, ನಮ್ಮ ಮೋದಿಜಿ ಹಿಂದೂ ಧರ್ಮವನ್ನು ರಕ್ಷಿಸುತ್ತಾನೆ ಮತ್ತು ಮ್ಯಾಜಿ ಕಾಂಗ್ರೆಸ್ ಸರ್ಕಾರ ಹಾಗೆ ಅಲ್ಲ.
ಅವರು ಶ್ರೀರಾಮರವನು ದೊಡ್ಡ ಭಕ್ತಿ. ಇದಕ್ಕೆ ಉತ್ತರ ಸಂಖ್ಯೆಗಳೇ ನೋಡಬಹುದು. ದೇಶ ಈಗ ಹಸು ಮಾಂಸ ಮಾರಾಟದಲ್ಲಿ 3ನೇ ಅತಿ ದೊಡ್ಡ ರಫ್ತು ಇದೆ. ಅಸತ್ಯ ಪ್ರವಾದಿ, ಹಣ ಮತ್ತು ಹುದ್ದೆಯ ದೊಡ್ಡ ಭಕ್ತಿ ಖಂಡಿತ. ಮತ್ತು ಇದು ಬಹಳ ಹಾನಿಕಾರ ಯೋಚನೆ. ಈ ದೇಶದಲ್ಲಿ ವಿಭಜನೆ ಹೆಚ್ಚು ಮಾಡಲು ಮತ್ತು ಬಹಳ ಹಾನಿಕಾರ ಯೋಚನೆ ಕೂಡ ಹರಿತಿದ್ದಾನೆ. ಸಹೋದರು, ಭ್ರಮೆಯ ಆಚೆ ಸ್ವಲ್ಪನೂ ನೋಡಿದ್ರು ನಿಮಗೆ ಅರ್ಥವಾಗುತ್ತೆ ಎಷ್ಟೇ ವೈಫಲ್ಯವಾಗಿರುವ ಸರ್ಕಾರ ಇದು ಅಂತ. ಪ್ರತಿ ವರ್ಷ ಓದಿದ ಅಸತ್ಯವನ್ನು ಅರ್ಥವಾಗುತ್ತಿರುವವರು ಹೆಚ್ಚು ಆಗುತ್ತಿದ್ದಾರೆ. ಇದು ಒಂದು ಒಳ್ಳೆ ಮಾತು. ಆದರೆ ಈ ಗುಂಪಿನಲ್ಲಿ ಬಹಳ ಜನರು ಈಗ ರಾಹುಲ್ ಗಾಂಧಿ ರೂಪದಲ್ಲಿ ಒಂದು ಹೊಸ ನಾಯಕ ನೋಡುತ್ತಿದ್ದಾರೆ. ಆದರೆ ಸ್ನೇಹಿತರು, ನೀವು ಮತ್ತೊಮ್ಮೆ ಅದೇ ಜೇಡರ ಬಲೆಯ ಕಡೆಗೆ ನಡೀತಾ ಇದ್ದೀರಾ. ಸ್ನೇಹಿತರು, ಯಾವಾಗ ಅರ್ಥವಾಗುತ್ತೆ ಕಾನ್ಪುರ್ ಘಟನೆ ಪೂರ್ತಿ ನಿಲ್ಲಿಸಬೇಕೆಂದ್ರೆ ನಾವು ಕೇವಲ ಜನರಲ್ಲೇ ಮಾತ್ರ ವಿಶ್ವಾಸ ಇಟ್ಟಬೇಕು. ಭಾರತ ವರ್ಷದ ಗಂಡಸರು ಏಕವಾಗಿ